ಸರ್, ದಕ್ಷಿಣದ ಏನು ನಡೆದಿದೆ ಸರ್? ಈಗಾಗಲೇ ತುಂಬ ಸರಿ ಮಾತಾಡಿದ್ದೀನಿ. ದಕ್ಷಿಣದ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಬಗ್ಗೆ ಅಲ್ಪಸಂಖ್ಯಾತರಿಗೊಂದು ಅವಕಾಶ ಮಾಡಿಕೊಡಿ. ಯಾಕೆಂದರೆ ಇಡೀ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ. ಬರೀ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲಿ ನಿಂತಿದ್ದಾರೆ. ಶಿಗ್ಗಾಂವಲ್ಲೂ ಸಹ ಈಗಾಗಲೇ ಒಂದು 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 ಬ ಒಂದು ಇದನ್ನು ವ್ಯವಸ್ಥಿತವಾಗಿ ನಾವೀಗ ಮೈನಾರಿಟೀಸಲ್ಲಿ ಗೆಲ್ಸ್ಕೊಂಬಂದಿದ್ದೀವಿ. ಅದೇ ರೀತಿ ಇಲ್ಲೂ ಆಗಲಿ, ಮೈನಾರಿಟೀಸ್ಗೆ ಒಂದು ಅವಕಾಶ ಕೊಡಲಿ ಅನ್ನೋದು ನಂದೊಂದು ಮನವಿ. ಈಗ ಹೇಳಿದ್ನಲ್ಲ, ಈಗ ಯಾರು ಅಲ್ಪಸಂಖ್ಯಾತರು ಬೇಡ, ಇನ್ನೊಬ್ಬರು ಬೇಡ, ಹೊಸ ಕ್ಯಾಂಡಿಡೇಟ್, ಹೊಸ ಮುಖ ಬೇಕು ಅಂದರೆ ನಮ್ಮ ಬ್ರದರಿಗೆ ಕೊಡಲಿ ಅಂತಲೂ ಹೇಳಿದ್ದೀನಿ. ಹೊರಗೊಂದು ಒಳಗೊಂದು ಮಾತಾಡೋದು ಬರೋದಿಲ್ಲ ನನಗೆ, ನೇರವಾಗಿ ಮಾತಾಡೋದು. ಕೊಟ್ಟರೆ ಅಲ್ಪಸಂಖ್ಯಾತರಿಗೆ, ಬಿಟ್ಟರೆ ನಿಮ್ಮ ಬ್ರದರ್ಗೆ ಹಂಗೇನಿಲ್ಲ. ಹೈಕಮಾಂಡ್ ಯಾರಿಗೆ ಕೊಟ್ಟರು ಓಕೆ, ನಮಗೆ ಕೊಟ್ಟರು ಓಕೆ. ಮೊದಲನೇ ಆದ್ಯತೆ ಅಲ್ಪಸಂಖ್ಯಾತರು ಕೊಡಿ. ಈಗ AIMIM ಒಂದು ರೀತಿ ಬ್ಲರ್ ಅಂದರೆ ಕಾಂಗ್ರೆಸ್ ಕೊಟ್ಟರೆ ಕಾಂಗ್ರೆಸ್ ಬೆಂಬಲಿಸ್ತೀವಿ, ಇಲ್ಲಾಂದರೆ ಅಂತ ಹೇಳ್ತಿದ್ರು ಅವರು. ಇದು ಕರ್ನಾಟಕ, ಇದು ನಾಟ್ ಹೈದರಾಬಾದಲ್ಲಿ OIC AIMIM ಇನ್ನೊಂದು ಬೇರೆ ರಾಜ್ಯದಲ್ಲಿ ನಡೀಬೋದು. ನಮ್ಮಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳ ಜೊತೆಗೆ ಬಾಂಧವ್ಯತೆ ನಿಂತಿದ್ದಾರೆ. ಅವ್ರು ನಮಗೆ ಕೊಟ್ಟಾಗ ಅವರು ಮಾಡಿದರೆ, ಅವ್ರಿಗೆ ಟಿಕೆಟ್ ಕೊಟ್ಟ ಸಂದರ್ಭದಲ್ಲಿ ಶಿಗ್ಗಾಂವಲ್ಲಿ ನನಗೂ 2 ಪಂಚಾಯತಿ ಕೊಟ್ಟಿದ್ದರು, ಅಲ್ಲಿ ಹೋಗಿ ಲೀಡ್ ಕೊಡಿಸಿ ಬಂದಿದ್ದೀನಿ. ಹಂಗಾಗಿ ನಮ್ಮಲ್ಲಿ ಯಾವುದೇ ರೀತಿ ಬೇರೆ ಬಾಂಧವ್ಯ ಇಲ್ಲ, ಎಲ್ಲ ಒಂದೇ ಒಗ್ಗಟ್ಟಾಗಿದ್ದೀವಿ. ಅಲ್ಪಸಂಖ್ಯಾತರು ಕೊಡ್ರಿ ಅಂತ ನಾವ್ಯಾಕೆ ಹೇಳ್ತಿದ್ದೀವಿ? ಆ ಭೇದ ಭಾವ ಇದ್ದರೆ ಇಲ್ಲ ನಮ್ಮರಿಗೆ ಕೊಡ್ರಿ, ಲಿಂಗಾಯತರಿಗೆ ಕೊಡ್ರಿ, ನನಗೆ ಕೊಡ್ರಿ, ನಮ್ಮ ಅಣ್ಣಂಗೆ ಕೊಡ್ರಿ ಅನ್ಬೋದು. ಪ್ರಥಮ ಆದ್ಯತೆ ಅಲ್ಪಸಂಖ್ಯಾತರು ಕೊಡ್ರಿ ಅಂತ ಯಾಕೆ ಒತ್ತಿ ಹೇಳ್ತೀವಿ? ನಮ್ಮಲ್ಲಿ ಭೇದ ಭಾವ ಇಲ್ಲ. ಸರ್, ದಕ್ಷಿಣದ ಏನು ನಡೆದಿದೆ ಸರ್? ಈಗಾಗಲೇ ತುಂಬ ಸರಿ ಮಾತಾಡಿದ್ದೀನಿ. ದಕ್ಷಿಣದ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಬಗ್ಗೆ ಅಲ್ಪಸಂಖ್ಯಾತರಿಗೊಂದು ಅವಕಾಶ ಮಾಡಿಕೊಡಿ. ಯಾಕೆಂದರೆ ಇಡೀ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ. ಬರೀ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲಿ ನಿಂತಿದ್ದಾರೆ. ಶಿಗ್ಗಾಂವಲ್ಲೂ ಸಹ ಈಗಾಗಲೇ ಒಂದು ಇದನ್ನು ವ್ಯವಸ್ಥಿತವಾಗಿ ನಾವೀಗ ಮೈನಾರಿಟೀಸಲ್ಲಿ ಗೆಲ್ಸ್ಕೊಂಬಂದಿದ್ದೀವಿ. ಅದೇ ರೀತಿ ಇಲ್ಲೂ ಆಗಲಿ, ಮೈನಾರಿಟೀಸ್ಗೆ ಒಂದು ಅವಕಾಶ ಕೊಡಲಿ ಅನ್ನೋದು ನಂದೊಂದು ಮನವಿ. ಈಗ ಹೇಳಿದ್ನಲ್ಲ, ಈಗ ಯಾರು ಅಲ್ಪಸಂಖ್ಯಾತರು ಬೇಡ, ಇನ್ನೊಬ್ಬರು ಬೇಡ, ಹೊಸ ಕ್ಯಾಂಡಿಡೇಟ್, ಹೊಸ ಮುಖ ಬೇಕು ಅಂದರೆ ನಮ್ಮ ಬ್ರದರಿಗೆ ಕೊಡಲಿ ಅಂತಲೂ ಹೇಳಿದ್ದೀನಿ. ಹೊರಗೊಂದು ಒಳಗೊಂದು ಮಾತಾಡೋದು ಬರೋದಿಲ್ಲ ನನಗೆ, ನೇರವಾಗಿ ಮಾತಾಡೋದು. ಕೊಟ್ಟರೆ ಅಲ್ಪಸಂಖ್ಯಾತರಿಗೆ, ಬಿಟ್ಟರೆ ನಿಮ್ಮ ಬ್ರದರ್ಗೆ ಹಂಗೇನಿಲ್ಲ. ಹೈಕಮಾಂಡ್ ಯಾರಿಗೆ ಕೊಟ್ಟರು ಓಕೆ, ನಮಗೆ ಕೊಟ್ಟರು ಓಕೆ. ಮೊದಲನೇ ಆದ್ಯತೆ ಅಲ್ಪಸಂಖ್ಯಾತರು ಕೊಡಿ. ಈಗ AIMIM ಒಂದು ರೀತಿ ಬ್ಲರ್ ಅಂದರೆ ಕಾಂಗ್ರೆಸ್ ಕೊಟ್ಟರೆ ಕಾಂಗ್ರೆಸ್ ಬೆಂಬಲಿಸ್ತೀವಿ, ಇಲ್ಲಾಂದರೆ ಅಂತ ಹೇಳ್ತಿದ್ರು ಅವರು. ಇದು ಕರ್ನಾಟಕ, ಇದು ನಾಟ್ ಹೈದರಾಬಾದಲ್ಲಿ OIC AIMIM ಇನ್ನೊಂದು ಬೇರೆ ರಾಜ್ಯದಲ್ಲಿ ನಡೀಬೋದು. ನಮ್ಮಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳ ಜೊತೆಗೆ ಬಾಂಧವ್ಯತೆ ನಿಂತಿದ್ದಾರೆ. ಅವ್ರು ನಮಗೆ ಕೊಟ್ಟಾಗ ಅವರು ಮಾಡಿದರೆ, ಅವ್ರಿಗೆ ಟಿಕೆಟ್ ಕೊಟ್ಟ ಸಂದರ್ಭದಲ್ಲಿ ಶಿಗ್ಗಾಂವಲ್ಲಿ ನನಗೂ 2 ಪಂಚಾಯತಿ ಕೊಟ್ಟಿದ್ದರು, ಅಲ್ಲಿ ಹೋಗಿ ಲೀಡ್ ಕೊಡಿಸಿ ಬಂದಿದ್ದೀನಿ. ಹಂಗಾಗಿ ನಮ್ಮಲ್ಲಿ ಯಾವುದೇ ರೀತಿ ಬೇರೆ ಬಾಂಧವ್ಯ ಇಲ್ಲ, ಎಲ್ಲ ಒಂದೇ ಒಗ್ಗಟ್ಟಾಗಿದ್ದೀವಿ. ಅಲ್ಪಸಂಖ್ಯಾತರು ಕೊಡ್ರಿ ಅಂತ ನಾವ್ಯಾಕೆ ಹೇಳ್ತಿದ್ದೀವಿ? ಆ ಭೇದ ಭಾವ ಇದ್ದರೆ ಇಲ್ಲ ನಮ್ಮರಿಗೆ ಕೊಡ್ರಿ, ಲಿಂಗಾಯತರಿಗೆ ಕೊಡ್ರಿ, ನನಗೆ ಕೊಡ್ರಿ, ನಮ್ಮ ಅಣ್ಣಂಗೆ ಕೊಡ್ರಿ ಅನ್ಬೋದು. ಪ್ರಥಮ ಆದ್ಯತೆ ಅಲ್ಪಸಂಖ್ಯಾತರು ಕೊಡ್ರಿ ಅಂತ ಯಾಕೆ ಒತ್ತಿ ಹೇಳ್ತೀವಿ? ನಮ್ಮಲ್ಲಿ ಭೇದ ಭಾವ ಇಲ್ಲ.